ಎಲ್ಲರಿಗೂ ನಮಸ್ಕಾರ. ಈ ವಾರದ ಮಾಧ್ಯಮಗೋಷ್ಠಿಗೆ ಎಲ್ಲ ಮಾಧ್ಯಮ ಮಿತ್ರರ ಸ್ವಾಗತ. ಇವತ್ತು ನಮ್ಮ CCBಯವರು ಮತ್ತು ಬೇರೆ ಬೇರೆ ವಿಭಾಗಗಳಲ್ಲಿ ಈ ಮಾದಕ ವಸ್ತುಗಳ ಮಾರಾಟ ಸಾಗಾಟದ ಬಗ್ಗೆ ಮಾಡಿರ್ತಕ್ಕಂಥ ಕೆಲವೊಂದು ಉತ್ತಮ ಕಾರ್ಯಾಚರಣೆಗಳ ಬಗ್ಗೆ ತಮ್ಮ ಗಮನವನ್ನು ಸೆಳೀತಾ ಇದ್ದೇವೆ. ತಮಗೆಲ್ಲ ಈಗಾಗಲೇ ಗೊತ್ತಿರೋ ಹಾಗೆ ಬೆಂಗಳೂರು ನಗರದಲ್ಲಿ ನಾವು ಮಾದಕ ವಸ್ತುಗಳ ವಿರುದ್ಧ ಒಂದು ದೊಡ್ಡ ಸಮರವನ್ನೇ ಸಾರಿದ್ದೇವೆ ಮತ್ತು ಅದರಲ್ಲಿ ಯಶಸ್ವಿಯೂ ಕೂಡ ಆಗ್ತಾ ಇದ್ದೇವೆ. ಸಾಕಷ್ಟು ಸಂಖ್ಯೆಯಲ್ಲಿ ಮಾದಕ ವಸ್ತುಗಳ ಮಾರಾಟ ಮತ್ತು ಸಾಗಾಟ ಮಾಡ್ತಕ್ಕಂಥ ವ್ಯಕ್ತಿಗಳ ಬಂಧನವೂ ಆಗಿದೆ. ಅದರಲ್ಲಿ ಸಾಕಷ್ಟು ಸಂಖ್ಯೆಯಲ್ಲಿ ವಿದೇಶಿ ಪ್ರಜೆಗಳು ಕೂಡ ಸೇರಿದ್ದಾರೆ. ಜೊತೆಗೆ ಅಂತಹ ಕೆಲವು ವಿದೇಶಿ ಪ್ರಜೆಗಳನ್ನು ನಾವು ಡಿಪೋರ್ಟೇಷನ್ ಕೂಡ ಮಾಡ್ತಾ ಇದ್ದೇವೆ. ಅದರ ಜೊತೆಯಲ್ಲಿಯೇ ಯಾರು ಈ ರೀತಿ ನಿರಂತರವಾಗಿ ಅಥವಾ ಒಂದಕ್ಕಿಂತ ಹೆಚ್ಚು ಪ್ರಕರಣಗಳಲ್ಲಿ ಭಾಗಿಯಾಗ್ತಾರೆ ಅಂಥವರ ಮೇಲೆ PTNTPS ಅಂದರೆ ಪ್ರಿವೆಂಟಿವ್ ಡಿಟೆನ್ಷನ್ನಲ್ಲಿಯೂ ಕೂಡ ನಾವು ಕ್ರಮಗಳನ್ನು ಕೈಗೊಳ್ತಾ ಇದ್ದೇವೆ. ಅದರಂತೆ ಕಳೆದ ಒಂದು ವಾರದ ಅವಧಿಯಲ್ಲಿ ನಮ್ಮ ಒಂದು 5 ಪೊಲೀಸ್ ಠಾಣೆಯ ಪೊಲೀಸರು ಜೊತೆಗೆ CCBಯವರು ಸೇರಿಕೊಂಡು ಒಟ್ಟು ಸುಮಾರು 35 kgಗೂ ಹೆಚ್ಚು ಗಾಂಜಾ ಮತ್ತು ಇತರ ಮಾದಕ ವಸ್ತುಗಳನ್ನು ವಶಪಡಿಸಿಕೊಳ್ಳುವಲ್ಲಿ ಯಶಸ್ವಿಯಾಗಿದ್ದಾರೆ. ಗಾಂಜಾ ಜೊತೆಗೆ ಅಫೀಮ್ ಇದೆ ಮತ್ತು MDMA ಕೂಡ ಇದರಲ್ಲಿ ಸೀಸ್ ಆಗಿದೆ. ಅದರ ಜೊತೆಗೆ ಸುಮಾರು 1 ವಿದೇಶಿ ಪ್ರಜೆಯೂ ಸೇರಿದಂತೆ 9 ಆರೋಪಿಗಳನ್ನು ದಸ್ತಗಿರಿ ಮಾಡಿದ್ದಾರೆ ಹಾಗೂ ಸುಮಾರು 25 ಲಕ್ಷಕ್ಕೂ ಹೆಚ್ಚು ಬೆಲೆ ಬಾಳ್ತಕ್ಕಂಥ ಈ ಎಲ್ಲ ವಸ್ತುಗಳು ಈಗ ಪೊಲೀಸರು ರಿಕವರಿ ಮಾಡಿದ್ದಾರೆ. ಇದರಲ್ಲಿ ಮುಖ್ಯವಾಗಿ ಮಹದೇವಪುರದವರು 2 ಪ್ರಕರಣಗಳನ್ನು ಮಾಡಿದ್ದಾರೆ, ಕಾಮಾಕ್ಷಿ ಪಾಳ್ಯದವರು 2 ಪ್ರಕರಣ, ಕಲಾಸಿಪಾಳ್ಯದವರು 1 ಪ್ರಕರಣ, ಸಿದ್ಧಗುಂಟೆ ಪಾಳ್ಯದಲ್ಲಿ ಮತ್ತು ಹೆಣ್ಣೂರು ಈ ರೀತಿ ಎಲ್ಲ ಪೊಲೀಸ್ ಠಾಣೆಯವರು ಈ ವ್ಯಕ್ತಿಗಳನ್ನು ಪತ್ತೆ ಹಚ್ಚುವಲ್ಲಿ, ಬಂಧಿಸುವಲ್ಲಿ ಮತ್ತು ಮಾದಕ ವಸ್ತುವನ್ನು ವಶಪಡಿಸಿಕೊಳ್ಳುವಲ್ಲಿ ಯಶಸ್ವಿಯಾಗಿದ್ದಾರೆ. ವಿವರಗಳಿಗೆ ಬಂದರೆ ಈ ಮಹದೇವಪುರ ಪೊಲೀಸ್ ಠಾಣೆಯವರು 6ನೇ ತಾರೀಕಿನಂದು ಒಬ್ಬ ಒರಿಯಾ ಮೂಲದ ವ್ಯಕ್ತಿ ಈ ಹಣ್ಣಿನ ಬಾಕ್ಸ್ಗಳಲ್ಲಿ ಗಾಂಜಾವನ್ನು ತಂದು ಇಲ್ಲಿ ಮಾರಾಟ ಮಾಡಲಿಕ್ಕೆ ಪ್ರಯತ್ನ ಮಾಡ್ತಾ ಇರ್ತಕ್ಕಂತಹ ಸಂದರ್ಭದಲ್ಲಿ ಖಚಿತ ಮಾಹಿತಿ ಮೇರೆಗೆ ಆತನನ್ನು ಬಂಧಿಸುವಲ್ಲಿ ಯಶಸ್ವಿಯಾಗಿದ್ದಾರೆ. ಆತ ಈ ಸೇಬಿನ ಹಣ್ಣಿನ ಬಾಕ್ಸ್ಗಳಲ್ಲಿ ಈ ರೀತಿ ಗಾಂಜಾವನ್ನು ಇಟ್ಕೊಂಡು ಬರ್ತಾ ಇದ್ದ ಅಂಥೇಳಿ ಒಟ್ಟು 10 kg ಎಷ್ಟು ಗಾಂಜಾ ಇದರಲ್ಲಿ ರಿಕವರಿ ಆಗಿದೆ. ಸುಮಾರು 5 ಲಕ್ಷ ಇದರ ಮೌಲ್ಯ ಆಗಿದೆ. ಆರೋಪಿ ಒರಿಸ್ಸಾ ಮೂಲದವನಾಗಿದ್ದು ಹಳೆ ಕೇಸುಗಳು ಯಾವುದೂ ಆತನ ಮೇಲೆ ಇಲ್ಲ. ಎರಡನೇದಾಗಿ ಮಹದೇವಪುರದವರೇನೆ 9ನೇ ತಾರೀಕು ಫೆಬ್ರವರಿ ಅಂದು ಇನ್ನೊಬ್ಬ ವ್ಯಕ್ತಿಯನ್ನು ಬಂಧಿಸಿ ಆತನಿಂದ ಸುಮಾರು 7 kg 390 ಗ್ರಾಮ್ನಷ್ಟು ಗಾಂಜಾವನ್ನು ವಶಪಡಿಸಿಕೊಂಡಿದ್ದಾರೆ. ಒಟ್ಟು ಮೌಲ್ಯ ಸುಮಾರು 3.5 ಲಕ್ಷ. ಈತ ಮೂಲತಃ ಒರಿಸ್ಸಾದವನೇ ಆಗಿದ್ದು ಈತನ ಮೇಲೆಯೂ ಕೂಡ ಹಳೆಯ ಯಾವುದೇ ಪ್ರಕರಣಗಳು ಇಲ್ಲ. ಹಾಗೆಯೇ ನಮ್ಮ ಕಾಮಾಕ್ಷಿ ಪಾಳ್ಯ ಪೊಲೀಸ್ ಠಾಣೆಯವರು 2 ಈ ರೀತಿ ಗಾಂಜಾ ಮತ್ತು ಅಫೀಮ್ ಪ್ರಕರಣವನ್ನು ಭೇದಿಸಿದ್ದಾರೆ. ಅದರಲ್ಲಿ ಮುಖ್ಯವಾಗಿ 7ನೇ ತಾರೀಕಿನಂದು ಕಾಮಾಕ್ಷಿ ಪಾಳ್ಯ ಪೊಲೀಸ್ ಠಾಣೆಯ ಸರಹದ್ದಿನಲ್ಲಿ ಓರ್ವ ಆರೋಪಿಯನ್ನು ಬಂಧಿಸಿ ಆತನಿಂದ ಸುಮಾರು 7 kg 205 ಗ್ರಾಮ್ ಗಾಂಜಾವನ್ನು ವಶಪಡಿಸಿಕೊಂಡಿರ್ತಾರೆ. ಈ ಆರೋಪಿ ಈತನು ಕೂಡ ಒರಿಸ್ಸಾ ಮೂಲದವನೇ ಆಗಿರ್ತಾನೆ. ಇನ್ನೊಂದು ಪ್ರಕರಣದಲ್ಲಿ ಕಾಮಾಕ್ಷಿ ಪಾಳ್ಯ ಪೊಲೀಸ್ ಠಾಣೆಯವರು ರಾಜಸ್ಥಾನ ಮೂಲದ ವ್ಯಕ್ತಿಯನ್ನು ಬಂಧಿಸಿ ಆತನಿಂದ 2 kg ಅಫೀಮನ್ನು ವಶಪಡಿಸಿಕೊಳ್ಳಲು ಯಶಸ್ವಿಯಾಗಿದ್ದಾರೆ. ಇದರ ಮೌಲ್ಯ ಸುಮಾರು 3 ಲಕ್ಷ ಆಗಬಹುದೆಂದು ಅಂದಾಜಿಸಲಾಗಿದೆ. ಈ ಇಬ್ಬರು ಆರೋಪಿಗಳ ಮೇಲೆಯೂ ಕೂಡ ಹಳೆ ಯಾವುದೇ ಪ್ರಕರಣಗಳು ಇರೋದು ಕಂಡುಬಂದಿಲ್ಲ. ಅದೇ ರೀತಿ ಕಲಾಸಿಪಾಳ್ಯದವರು ಕೇರಳ ಮೂಲದ 2 ವ್ಯಕ್ತಿಗಳನ್ನು ಬಂಧಿಸಿ ಅವರಿಂದ ಸುಮಾರು 6 kgಯಷ್ಟು ಗಾಂಜಾವನ್ನು ವಶಪಡಿಸಿಕೊಂಡಿದೆ. ಅವರು ಇಲ್ಲಿ ಸ್ಥಳೀಯ ಮಾರಾಟ ಮಾಡೋದರ ಜೊತೆಗೆ ಕೇರಳ ಕೂಡ ಈ ಗಾಂಜಾವನ್ನು ತೆಗೆದುಕೊಂಡು ಹೋಗಲಿಕ್ಕೆ ಪ್ರಯತ್ನ ಮಾಡ್ತಾಯಿದ್ರು ಅಂಥೇಳಿ ಈಗ ಅವರ ಬಂಧನದಿಂದ ಗೊತ್ತಾಗಿದೆ. ಆರೋಪಿಗಳು ಇಬ್ಬರು ಕೂಡ ಕೇರಳ ಮೂಲದವರಾಗಿದ್ದಾರೆ. ಇದರಲ್ಲಿ ಇನ್ನೊಬ್ಬ ಆರೋಪಿಯು ಕೂಡ ಪತ್ತೆಯಾಗಬೇಕಾಗಿದೆ. ಆತ ಈಗ ತಲೆಮರೆಸಿಕೊಂಡಿದ್ದಾನೆ. ನಂತರ ಹೆಣ್ಣೂರು ಪೊಲೀಸ್ ಠಾಣೆಯವರು CCBಯವರೊಂದಿಗೆ ಸೇರಿಕೊಂಡು ಒಂದು ಜಂಟಿ ಕಾರ್ಯಾಚರಣೆಯನ್ನು ಮಾಡಿ ಅದರಲ್ಲಿ ನಿಷೇಧಿತ ಮಾದಕ ವಸ್ತು MDMA, ಕ್ರಿಸ್ಟಲ್ ಮತ್ತು ಗಾಂಜಾ ಈ ವಸ್ತುಗಳನ್ನು ಮಾರಾಟ ಮಾಡ್ತಾ ಇರ್ತಕ್ಕಂಥ ಓರ್ವ ವಿದೇಶಿ ಪ್ರಜೆಯನ್ನು ಬಂಧಿಸುವಲ್ಲಿ ಯಶಸ್ವಿಯಾಗಿದ್ದಾರೆ. ಇದರಲ್ಲಿ 3 kgಯಷ್ಟು ಗಾಂಜಾ ಮತ್ತು 55 ಗ್ರಾಮ್ನಷ್ಟು MDMA ಕ್ರಿಸ್ಟಲ್ಗಳನ್ನು ಪೊಲೀಸರು ವಶಪಡಿಸಿಕೊಂಡಿದ್ದಾರೆ. ಇದರ ಒಟ್ಟು ಮೌಲ್ಯ ಸುಮಾರು 6.5 ಲಕ್ಷ ಅಂಥೇಳಿ ಅಂದಾಜಿಸಲಾಗಿದೆ. ಈ ಆರೋಪಿಯ ಮೇಲೆ ಈ ಹಿಂದಿಯೂ ಕೂಡ ಅಂದರೆ ಕಳೆದ ವರ್ಷದಲ್ಲಿಯೂ ಕೂಡ ಇದರ ಮೇಲೆ ಇನ್ನೂ ಒಂದು ಇದೇ ರೀತಿಯಲ್ಲಿ ಪ್ರಕರಣ MDMAಗೆ ಸಂಬಂಧಪಟ್ಟ ಹಾಗೆ ಬೈಯಪ್ಪನಹಳ್ಳಿಯಲ್ಲಿ ದಾಖಲಾಗಿರ್ತಕ್ಕಂಥದ್ದು ಈಗ ತಿಳಿದು ಬಂದಿದೆ. ಇನ್ನು
ಸದುಗುಂಟೆಪಾಳ್ಯದ ಅಧಿಕಾರಿಗಳು ಓರ್ವ ಆರೋಪಿ, ಈತ ರೌಡಿ ಶೀಟರ್ ಕೂಡ ಹೌದು, ಇಬ್ಬರು ಆರೋಪಿಗಳು, ಇಬ್ಬರು ಕೂಡ ರೌಡಿ ಶೀಟರ್ಸ್, ಅವರನ್ನು ಬಂಧಿಸಿ ಅವರಿಂದ ಸುಮಾರು 1 kg 825 ಗ್ರಾಮ್ನಷ್ಟು ಗಾಂಜಾ, ಒಂದು ಮೊಬೈಲ್ ಫೋನ್, ಒಂದು ದ್ವಿಚಕ್ರ ವಾಹನವನ್ನು ವಶಪಡಿಸಿಕೊಂಡಿದ್ದಾರೆ. ಇದರ ಒಟ್ಟು ಮೌಲ್ಯ ಸುಮಾರು 1.5 ಲಕ್ಷ ಆಗಿರಬಹುದು ಎಂದು ಅಂದಾಜಿಸಲಾಗಿದೆ. ಆರೋಪಿಗಳಿಬ್ಬರು ಕೂಡ ಬೆಂಗಳೂರಿನವರೇ ಆಗಿದ್ದು, ಅವರುಗಳ ಮೇಲೆ ಸದುಗುಂಟೆಪಾಳ್ಯದಲ್ಲಿ ಮತ್ತು ವಿಧಾನಸೌಧದಲ್ಲಿ ಪ್ರತ್ಯೇಕ ರೌಡಿ ಶೀಟ್ಗಳನ್ನು ಮೇಂಟೈನ್ ಮಾಡಲಾಗಿದೆ. ಮೊದಲನೇ ಆರೋಪಿ ಮೇಲೆ 3 ಪ್ರಕರಣಗಳಿದ್ದರೆ, ಎರಡನೇ ಆರೋಪಿ ಮೇಲೆ 9 ಹಳೆ ಪ್ರಕರಣಗಳಿರೋದು ಕೂಡ ಕಂಡುಬಂದಿದೆ. ಇವರುಗಳ ಮೇಲೆ ಮುಂದಿನ ಕಾರ್ಯಾಚರಣೆ ಅಂದರೆ ಬೇಲ್ ಕ್ಯಾನ್ಸಲೇಷನ್ ಮತ್ತು ಇತರ ಪ್ರಿವೆಂಟಿವ್ ಡಿಟೆನ್ಷನ್ ಕೂಡ ಮಾಡಲಾಗ್ತದೆ. ಅದರಂತೆ ಬೆಂಗಳೂರು ನಗರದಲ್ಲಿ ಈ ಪ್ರತಿ ವಾರವೂ ಕೂಡ ನಾವು ಸಾಕಷ್ಟು ಸಂಖ್ಯೆಯಲ್ಲಿ ವಾಹನ ಕಳ್ಳತನದ ಪ್ರಕರಣಗಳನ್ನು ಪತ್ತೆ ಹಚ್ಚುತ್ತಾ ಇದ್ದೇವೆ ಮತ್ತು ಅಂತಹ ಆರೋಪಿಗಳನ್ನು ಕೂಡ ಬಂಧಿಸ್ತಕ್ಕಂಥ ಕಾರ್ಯ ಆಗ್ತಾಯಿದೆ. ಅದೇ ರೀತಿಯಲ್ಲಿ ಜಯನಗರ ಮತ್ತು ವಿವಿಪುರಂ ಪೊಲೀಸ್ ಠಾಣೆಯವರು ಒಟ್ಟು 11 ದ್ವಿಚಕ್ರ ವಾಹನಗಳನ್ನು ವಶಪಡಿಸಿಕೊಳ್ಳುವಲ್ಲಿ ಯಶಸ್ವಿಯಾಗಿದ್ದಾರೆ. 4 ಆರೋಪಿಗಳನ್ನು ಬಂಧಿಸಿದ್ದಾರೆ ಮತ್ತು ಇವರಿಂದ ಸುಮಾರು 4 ಲಕ್ಷದಷ್ಟು ಬೆಲೆ ಬಾಳ್ತಕ್ಕಂತಹ ವಾಹನಗಳು ಈಗ ಪೊಲೀಸರು ವಶಪಡಿಸಿಕೊಂಡಿದ್ದಾರೆ. ಇದರಿಂದ ಒಟ್ಟು 8 ಪ್ರಕರಣಗಳು ನಮಗೆ ಈಗಾಗಲೇ ಪತ್ತೆಯಾಗಿದ್ದಾವೆ. ಇನ್ನು ಉಳಿದಿದ್ದನ್ನು ಕೂಡ ಪತ್ತೆ ಮಾಡಲಿಕ್ಕೆ ಪೊಲೀಸರು ಪ್ರಯತ್ನಗಳನ್ನು ಮುಂದುವರಿಸಿದ್ದಾರೆ. ಇನ್ನು ಮಾದಕ ವಸ್ತುಗಳ ಕಾರ್ಯಾಚರಣೆ ಜೊತೆಗೆ ನಮ್ಮ CCBಯ ಪೊಲೀಸರು ಈ ತಲೆಮರೆಸಿಕೊಂಡಿರ್ತಕ್ಕಂಥ ಅಥವಾ ಓವರ್ ಸ್ಟೇ ಆಗಿರ್ತಕ್ಕಂತಹ ವಿದೇಶಿಯರನ್ನು ಪತ್ತೆ ಹಚ್ಚತಕ್ಕಂಥ ಪ್ರಯತ್ನಗಳನ್ನು ಕೂಡ ಮಾಡಿರ್ತಾರೆ. ಯಾಕೆಂದರೆ ಮಾದಕ ವಸ್ತುಗಳ ಸಾಗಾಟ, ಮಾರಾಟ ಮತ್ತು ಈ ವಿದೇಶಿ ವ್ಯಕ್ತಿಗಳ ಶಾಮೀಲಾಗಿರ್ತಕ್ಕಂಥದ್ದು ಕಂಡುಬಂದಿದೆ. ಅದರಂತೆ ಈಗಾಗಲೇ ಹೇಳಿದಾಗೆ ಹೆಣ್ಣೂರು ಪೊಲೀಸ್ ಠಾಣೆಯಲ್ಲಿ ಓರ್ವ ವಿದೇಶಿ ಪ್ರಜೆಯನ್ನು ಬಂಧಿಸುವಲ್ಲಿ CCBಯವರು ಹೆಣ್ಣೂರು ಪೊಲೀಸ್ ಠಾಣೆಯವರೊಂದಿಗೆ ಸೇರಿ ಈಗಾಗಲೇ ಜಂಟಿ ಕಾರ್ಯಾಚರಣೆಯನ್ನು ಮಾಡಿದ್ದಾರೆ. ಜೊತೆಗೆ ಚಿಕ್ಕಜಾಲದಲ್ಲಿ ನೆಲೆಸಿರ್ತಕ್ಕಂತಹ 3 ವಿದೇಶಿ ಪ್ರಜೆಗಳನ್ನು, ಅದರಲ್ಲಿ 2 ಪುರುಷರು ಮತ್ತು ಓರ್ವ ಮಹಿಳೆ ಇದ್ದು ಅವರನ್ನು FRR ಮುಂದೆ ಹಾಜರುಪಡಿಸಿ ಅವರನ್ನು ಈಗ ಗಡೀಪಾರು ಮಾಡಲಿಕ್ಕೆ ಕ್ರಮಗಳನ್ನು ಕೈಗೊಳ್ತಾ ಇದ್ದಾರೆ. ಅದೇ ರೀತಿ ಅಮೃತಹಳ್ಳಿಯಲ್ಲಿಯೂ ಕೂಡ ಓರ್ವ ವಿದೇಶಿ ಪ್ರಜೆಯನ್ನು ಬಂಧಿಸಿದ್ದಾರೆ. ವಿದ್ಯಾರಣ್ಯಪುರ ಪೊಲೀಸ್ ಠಾಣೆಯಲ್ಲಿ ಓರ್ವ ವಿದೇಶಿ ಪ್ರಜೆಯನ್ನು ಬಂಧಿಸಿದ್ದಾರೆ. ಜೊತೆಗೆ ಗೋವಿಂದಪುರ ಮತ್ತು ಪುಟ್ಟೇನಹಳ್ಳಿ ಈ 2 ಕಡೆಗಳಲ್ಲಿ ಈ ಅಕ್ರಮ ಮಾದಕ ವಸ್ತುಗಳ ಬಗ್ಗೆ ಪ್ರಕರಣ ದಾಖಲಾಗಿ ಅವರ ಮೇಲೆ ವಿಚಾರಣೆ ನಡೀತಾ ಇದ್ದರೂ ನ್ಯಾಯಾಲಯಗಳಿಗೆ ಹಾಜರಾಗದೇ ಇರತಕ್ಕಂಥ 2 ವಿದೇಶಿ ಪ್ರಜೆಗಳನ್ನು ಬಂಧಿಸಿ ಅವರುಗಳನ್ನು ನ್ಯಾಯಾಲಯದ ಮುಂದೆ ಪ್ರೊಡ್ಯೂಸ್ ಮಾಡಿದ್ದಾರೆ. ಜೊತೆಗೆ ಅವರುಗಳ ಮೇಲೆ ಬೇಲ್ ಜಂಪ್ ಕೇಸನ್ನು ಕೂಡ ಮಾಡಿದ್ದಾರೆ. ಅದೇ ರೀತಿಯಲ್ಲಿ ಓರ್ವ ವಿದೇಶಿ ಪ್ರಜೆಯನ್ನು ಈಗಾಗಲೇ CCBಯಿಂದ ಡಿಪೋರ್ಟೇಷನ್ ಕೂಡ FRR ಅವರು ಆಜ್ಞೆಯನ್ನು ಪಡೆದು ಡಿಪೋರ್ಟೇಷನ್ ಕೂಡ ಮಾಡಲಾಗಿದೆ. 1 ಲಕ್ಷ ಕೋಟಿ ರೂಪಾಯಿಗಳ ಒಂದು ಇದರಲ್ಲಿ ಫೈಲ್ ಬಾಕಿ ಇದ್ದು ಆ ಹಣಕ್ಕೆ ತೆರಿಗೆ ಹಣವನ್ನು ಕಟ್ಟಿ ಬಿಡಿಸಿಕೊಟ್ಟಲ್ಲಿ ಕಮಿಷನ್ ಹಣ ನೀಡಿ ಸಹಾಯ ಮಾಡೋದಾಗಿ ವ್ಯವಹಾರದಲ್ಲಿ ನಷ್ಟವಾಗಿರ್ತಕ್ಕಂಥ ಒಬ್ಬ ಉದ್ಯಮಿಗೆ ನಂಬಿಸಿ ಪುಸಲಾಯಿಸಿ ಆತನಿಂದ ಸುಮಾರು ಹಂತವಾಗಿ 37.5 ಲಕ್ಷ ಹಣವನ್ನು ಲೂಟಿ ಮಾಡಿರ್ತಕ್ಕಂತಹ 5 ವ್ಯಕ್ತಿಗಳನ್ನು ಪೊಲೀಸರು ಬಂಧಿಸುವಲ್ಲಿ ಯಶಸ್ವಿಯಾಗಿದ್ದಾರೆ. ಇದು ಶೇಷಾದ್ರಿಪುರಂನಲ್ಲಿರ್ತಕ್ಕಂಥ ಓರ್ವ ಕಂಪನಿಯ ಮಾಲೀಕರು ಕಳೆದ ವರ್ಷ ನವೆಂಬರ್ ತಿಂಗಳಲ್ಲಿ CCBಯ ಸಂಘಟಿತ ಅಪರಾಧಗಳ, ಇದು ಎಕನಾಮಿಕ್ ಅಫೆನ್ಸ್ ವಿಂಗ್ ಅಲ್ಲ, ಸಂಘಟಿತ ಅಪರಾಧಗಳ ಪೂರ್ವ ಇಲ್ಲಿ ದೂರನ್ನು ನೀಡಿ ಅವರು ಕೆಲವೊಂದು ಈ ಬಿಸ್ನೆಸ್ಸಲ್ಲಿ ಲಾಸ್ ಆಗಿರ್ತಕ್ಕಂಥ ಸಂದರ್ಭದಲ್ಲಿ ಹಣಕಾಸಿನ ಅವಶ್ಯಕತೆ ಇರುವಾಗ 2 ವ್ಯಕ್ತಿಗಳು ಅವರನ್ನು ಸಂಪರ್ಕಿಸಿ ಅವರುಗಳಿಗೆ ಈ ಕೆಲವೊಂದು ಆ್ಯಂಟಿ ಕಾಪರ್ ಬೌಲ್ ಅಂತಕ್ಕಂಥ ಒಂದು ವಸ್ತು ಅದನ್ನು ಮಾರಾಟ ಮಾಡಿದ್ರಿಂದ ಅವರಿಗೆ ಸುಮಾರು 15 ಲಕ್ಷ ಕೋಟಿ ರೂಪಾಯಿ ಬರಬೇಕಾಗಿದೆ. ಬಟ್ ಅದು RBIನಲ್ಲಿ ಸ್ಟಕಪ್ ಆಗಿದ್ದು ಅದನ್ನು ಬಿಡಿಸ್ಕೊಳ್ಳಿಕ್ಕೆ ಸ್ವಲ್ಪ ಸಹಾಯ ಮಾಡಿದ್ರೆ ನಮಗೆ ಅನುಕೂಲ ಆಗ್ತದೆ, ಜೊತೆಗೆ ನಿಮಗೆ ಹಣಕಾಸಿನ ಸಹಾಯವನ್ನು ಒದಗಿಸ್ತದೆ ಅಂಥೇಳಿ ಅವರಿಗೆ ನಂಬಿಸಿ ಹಂತವಾಗಿ ಅವರಿಗೆ ದೆಹಲಿಗೆ ಕರೆದುಕೊಂಡು ಮತ್ತು ಬೇರೆ ಕಡೆ ಕರೆದುಕೊಂಡು ಒಟ್ಟು 37.5 ಲಕ್ಷ ರೂಪಾಯಿಗಳನ್ನು ಅವರಿಂದ ಪಡೆದುಕೊಂಡು ವಂಚಿಸಿರ್ತಾರೆ. ಈ ಬಗ್ಗೆ ಪ್ರಕರಣವನ್ನು ದಾಖಲಿಸಿಕೊಂಡ CCB ಪೊಲೀಸರು 6ನೇ ತಾರೀಕು ಡಿಸೆಂಬರ್ನಂದು ಓರ್ವ ವ್ಯಕ್ತಿಯನ್ನು ಬಸವೇಶ್ವರ ನಗರದಲ್ಲಿ, ನಂತರ ಹುಬ್ಬಳ್ಳಿಯಿಂದ, ನಂತರ ಬೆಂಗಳೂರಿನಲ್ಲಿಯೇ 3 ವ್ಯಕ್ತಿಗಳನ್ನು, ಹೀಗೆ ಒಟ್ಟು 5 ವ್ಯಕ್ತಿಗಳನ್ನು ಬಂಧಿಸುವಲ್ಲಿ ಯಶಸ್ವಿಯಾಗಿದ್ದಾರೆ. ಅವರುಗಳ ಕಡೆಯಿಂದ 2 ಕಾರು, 5 ಮೊಬೈಲ್ ಫೋನ್ಗಳು, 2 ನಕಲಿ RBI ಫೈಲ್ಗಳು ಮತ್ತು 1 ಲಕ್ಷ ನಗದು ಹಣವನ್ನು ಪೊಲೀಸರು ವಶಪಡಿಸಿಕೊಂಡಿರ್ತಾರೆ. ಇದು ಕಾರ್ಯಾಚರಣೆ ಇನ್ನೂ ಕೂಡ ನಡೀತಾ ಇದೆ. ಜೊತೆಗೆ ಇನ್ನೂ ಕೆಲವರು ಇದರಲ್ಲಿ ಬಂಧನ ಆಗ್ತಕ್ಕಂತಹ ಅವಶ್ಯಕತೆ ಇದೆ. ಆರೋಪಿಗಳೆಲ್ಲರೂ ಕೂಡ ಒಬ್ಬ ಬೆಂಗಳೂರಿನವನು, ಒಬ್ಬ ಹುಬ್ಬಳ್ಳಿಯವನು, ಒಬ್ಬ ತಮಿಳುನಾಡಿನವನು,
ಜೊತೆಗೆ ಬೇರೆಯವರು ಕೂಡ ಇದರಲ್ಲಿ ಶಾಮೀಲಾಗಿದ್ದಾರೆ. ವಿಚ್ ಒನ್? The organized crime wing of City Crime Branch has done an interesting case in which some persons have approached a businessman who had incurred losses in his business, and they have made him believe that these persons have got nearly about 15 lakh crore rupees in connection with an antique copper bowl item which they had sold abroad, and this money is stuck up in RBI because there are some procedural problems, and they have said that if he helps in the release of this money, they will help him in his business, and in the process they have taken him to Delhi, and gradually they have taken nearly about 37.5 lakhs from him. And based on this, the CCB police had registered a complaint, and subsequently in the month of November onwards, the police have arrested 5 persons and recovered from them 2 cars, 5 mobile phones, 2 fake RBI files, and 1 lakh in cash. Totally 5 persons have been arrested in this case. Some are from Bangalore, 1 person is from Hubli, and 1 person is from Tamil Nadu. There is likelihood of involvement of some others also, and police are still investigating. Okay. Sir, ಅದೊಂದು QR ಕೋಡ್ ಏನೋ ಮಾಡಿಸಿದ್ರಿ ಏನು ಸರ್? ಯಾವ್ದಪ್ಪ? ಕೋಡ್ ಈ ಮುದ್ದೆಮಾಲ್ ಸೀಜ್ ಮಾಡ್ತಾರೆ. ಈಗಾಗಲೇ ಬಹುಶಃ ಹೇಳಿದ್ದೀನಿ ಅಂತ ಕಾಣ್ತದೆ. ಬೆಂಗಳೂರು ನಗರದಲ್ಲಿ ನಮ್ಮ ಈ ಮುದ್ದೆಮಾಲುಗಳ ಒಂದು ಏನು ಇದಿದೆ, ಪೊಲೀಸ್ ಠಾಣೆಗಳಲ್ಲಿ ಮತ್ತು ಬೇರೆ ಕಡೆಗಳಲ್ಲಿ ಪ್ರಕರಣಗಳಲ್ಲಿ ನಾವು ಏನು ವಶಪಡಿಸ್ಕೊಳ್ಳುತ್ತೇವೆ, ಅದರ ಒಂದು ಸರಿಯಾದಂತಹ ಮೇಂಟೆನೆನ್ಸು, ರೆಕಾರ್ಡ್ ಕೀಪಿಂಗು, ಅದರಲ್ಲಿ ಭಾಳಷ್ಟು ಲೋಪದೋಷಗಳು, ನ್ಯೂನತೆಗಳು ಕಂಡು ಬಂದಿದ್ದು, ಅದನ್ನೆಲ್ಲ ಸರಿಪಡಿಸಿದ್ದೇವೆ. ಮತ್ತು ಎಲ್ಲ ಈ ರೀತಿಯ ಮುದ್ದೆಮಾಲುಗಳು ಏನಿದ್ದಾವೆ ಪೊಲೀಸ್ ಠಾಣೆಗಳಲ್ಲಿ ಕೆಲವೊಂದೆಲ್ಲ ಮಿಸ್ಸಿಂಗ್ ಆಗಿತ್ತು, ಅಂಥವನ್ನೆಲ್ಲ ಹುಡುಕಿ ಅದನ್ನು ರಿಕವರಿ ಮಾಡಿ ಮತ್ತು ಆ ರೆಕಾರ್ಡ್ಸ್ಗಳನ್ನೆಲ್ಲ ಅಪ್ಡೇಟ್ ಮಾಡಿದ್ದೇವೆ. ಜೊತೆಗೆ ಭವಿಷ್ಯದಲ್ಲಿ ಈ ರೀತಿಯ ಒಂದು ಇದು ಸಮಸ್ಯೆಯನ್ನು ತಪ್ಪಿಸಲಿಕ್ಕೆ ಅದಕ್ಕೆ ತಾಂತ್ರಿಕವಾದಂಥ ಒಂದು ಪರಿಹಾರವನ್ನು ಕಂಡುಕೊಳ್ಳಲಾಗಿದೆ. ಅದಕ್ಕೆ ಒಂದೇ ಪ್ರತ್ಯೇಕವಾದಂಥ ಸಾಫ್ಟ್ವೇರನ್ನು ಮಾಡಿ ಪ್ರತಿಯೊಂದು ಯಾವುದೇ ವಸ್ತು ಪೊಲೀಸ್ ಠಾಣೆಯಲ್ಲಿ ಅಥವಾ CCBಯಲ್ಲಿ ಈ ತನಿಖೆಯಲ್ಲಿ ನಾವು ವಶಪಡಿಸಿಕೊಂಡಾಗ ಅದಕ್ಕೆ ಒಂದು QR ಕೋಡನ್ನು ಅದರ ಮೇಲೆ ಹಾಕಲಾಗ್ತದೆ, ಮತ್ತು ಆ QR ಕೋಡನ್ನು ನಾವು ಸ್ಕ್ಯಾನ್ ಮಾಡಿದ್ರೆ ಆ ಪ್ರಕರಣದ ಎಲ್ಲ ವಿವರಗಳು ನಮಗೆ ಸಿಗ್ತವೆ. ಅನೇಕ ಸಂದರ್ಭಗಳಲ್ಲಿ ಪೊಲೀಸ್ ಠಾಣೆಯಲ್ಲಿ ಈ ಎಲ್ಲ ವಸ್ತುಗಳನ್ನು ಚಲಾಪಿಲಿಗೆ ಅಲ್ಲಿ ಇಲ್ಲಿ ಇಟ್ಟಿರ್ತಾರೆ. ಯಾವ ವಸ್ತು ಯಾವ ಪ್ರಕರಣದ್ದು ಅನ್ನೋದು ಕೆಲವು ಸಂದರ್ಭಗಳಲ್ಲಿ ಗೊತ್ತಾಗೋದಿಲ್ಲ, ಮತ್ತು ನ್ಯಾಯಾಲಯದಲ್ಲಿ ವಿಚಾರಣೆಯಲ್ಲಿರುವಾಗ ಅನೇಕ ಸಂದರ್ಭಗಳಲ್ಲಿ ನಮಗೆ ಸಮಸ್ಯೆ ಆಗ್ತದೆ ಆ ವಸ್ತುಗಳನ್ನು ಸಮಯಕ್ಕೆ ಸರಿಯಾಗಿ ನ್ಯಾಯಾಲಯಗಳಿಗೆ ಹಾಜರು ಮಾಡಲಿಕ್ಕೆ. ಸೊ ಎಲ್ಲ ಅಂಶಗಳನ್ನು ಗಮನಿಸಿ ಈ ಒಂದು QR ಕೋಡನ್ನು ಈಗ ಮಾಡಲಾಗಿದೆ. ಅದರಿಂದ ಈಗ ಆ್ಯಸ್ ಆಫ್ ನೌ ಬೆಂಗಳೂರು ನಗರದಲ್ಲಿರ್ತಕ್ಕಂಥ ಎಲ್ಲ ಪೊಲೀಸ್ ಠಾಣೆಗಳಲ್ಲಿ ಮತ್ತು CCB ಎಲ್ಲ ವಿಂಗ್ಗಳಲ್ಲಿ ಯಾವ್ಯಾವ ವಸ್ತುಗಳನ್ನು ಅವರು ವಶಪಡಿಸ್ಕೊಂಡಿದ್ದಾರೆ ಅದನ್ನೆಲ್ಲವನ್ನು ಕೂಡ ನಾವು ಅಪ್ಡೇಟ್ ಮಾಡಿದ್ದೇವೆ. ಎಲ್ಲವನ್ನು ಕೂಡ ಅಕೌಂಟ್ ಮಾಡಲಾಗಿದೆ. ಯಾವ ವಸ್ತುಗಳು ಇರಲಿಲ್ಲ ಆ ವಸ್ತುಗಳನ್ನೆಲ್ಲ ಹುಡುಕಿ ಹೊರಕ್ಕೆ ತರಲಾಗಿದೆ. ಕೆಲವೊಂದು ಎಲ್ಲಿ ವಸ್ತುಗಳು ಸಿಕ್ಕಿರಲಿಲ್ಲ ಅಂತಹ ಅಧಿಕಾರಿಗಳ ಹಿಂದೆ ಕೆಲಸ ಮಾಡಿರ್ತಕ್ಕಂಥ ಅಧಿಕಾರಿಗಳ ಮೇಲೆ ನಾವು ಪ್ರಕರಣವನ್ನು ಕೂಡ ದಾಖಲಿಸಿದ್ದೇವೆ. ಕೆಲವೊಂದು ವ್ಯಾಲ್ಯೂಬಲ್ ಐಟಮ್ಸ್ ಸಿಗದೇ ಇರೋದರಿಂದ, ಜೊತೆಗೆ ಈಗಾಗಲೇ ಹೇಳಿದಾಗೆ ಭವಿಷ್ಯದಲ್ಲಿ ಈ ಒಂದು ಕ್ರಮವನ್ನು ಕೈಗೊಳ್ಳಲಾಗಿದೆ. ಇದರಿಂದಾಗಿ ನಮಗೆ ಈ ಮುದ್ದೆಮಾಲನ್ನು ಸರಿಯಾಗಿ ನಾವು ನಿಯತವಾಗಿ ಮೇಂಟೈನ್ ಮಾಡಲಿಕ್ಕೆ, ನಿರ್ವಹಿಸಲಿಕ್ಕೆ ನಮಗೆ ಅನುಕೂಲ ಆಗ್ತದೆ. ಕೇಸ್ ಡೀಟೇಲ್ಸ್ ಸಿಗುತ್ತೆ, ಯಾವ ಪ್ರಕರಣ, ಕ್ರೈಮ್ ನಂಬರು, ಮತ್ತು ಇದು ಏನು ವಸ್ತು, ಏನಿದು, ಯಾವ ವಸ್ತುನ ಯಾವ ಕಾರಣಕ್ಕಾಗಿ ಯಾರು ಸೀಸ್ ಮಾಡಿದರು, ಪಂಚರ್ ಯಾರು ಅನ್ನೋದೆಲ್ಲ ವಿವರಗಳು ಅದರಲ್ಲಿ ಸಿಕ್ಬಿಡ್ತವೆ ಸ್ಕ್ಯಾನ್ ಮಾಡ್ಕೊಂಡು. ಬೇರೆ ಕಡೆ ಮಾಡಿದಾರೋ ಎಲ್ಲೋ ಗೊತ್ತಿಲ್ಲ. ನಮ್ಮ ಅವಶ್ಯಕತೆಗೆ ಅನುಗುಣವಾಗಿ ನಾವು ಇದನ್ನು ಮಾಡಿಕೊಂಡಿದ್ದೇವೆ. ಇಂದಿರಾನಗರದಲ್ಲಿ ಆಗಿರ್ತಕ್ಕಂಥ ಘಟನೆ ಬಗ್ಗೆ ಈಗಾಗಲೇ ಪೊಲೀಸರು 4 ತಂಡಗಳನ್ನು ರಚಿಸಿ ಆ ವ್ಯಕ್ತಿಯನ್ನು, ರೌಡಿ ಶೀಟರ್ ವ್ಯಕ್ತಿಯನ್ನು ಬಂಧಿಸಲಿಕ್ಕೆ ಎಲ್ಲ ಕ್ರಮಗಳನ್ನು ಕೈಗೊಳ್ತಾ ಇದ್ದಾರೆ. ಆದಷ್ಟು ಶೀಘ್ರದಲ್ಲಿ ನಾವು ಆ ವ್ಯಕ್ತಿಯನ್ನು ಬಂಧಿಸ್ತಕ್ಕಂಥ ಕೆಲಸವನ್ನು ಮಾಡ್ತೇವೆ. ತಕ್ಷಣ ವಯಸ್ಸೊಳ ಹೋಗ್ತಾರೆ, ತಕ್ಷಣ ಅವ್ರ ಮುಂಗಡೆನೆ ಡ್ರ್ಯಾಗರ್ ಇಟ್ಕೊಂಡು ಓಡೋಗ್ತಾನೆ. ತಕ್ಷಣ ಎಚ್ಚೆತ್ಕೊಂಡ್ರೆ ಅಲ್ಲೇ ಹಿಡಿಬೋದಿತ್ತು ಆರೋಪಿನ. ಪ್ರಪಂಚದಲ್ಲಿ ನಾವು ಏನು ಬೇಕಾದರೂ ಮಾಡ್ಬೋದು, ಬಟ್ ವಾಸ್ತವವಾಗಿ ಅಲ್ಲಿ ಏನಾಗಿದೆ, ಯಾವ ರೀತಿ ಘಟನೆ ಆಗಿದೆ ಅನ್ನೋದನ್ನು ಅವಲೋಕಿಸಿ ನಾವು ನೋಡಬೇಕಾಗ್ತದೆ. ಹೊಯ್ಸಳದವರು ಮುಂಚೆಯೂ ಕೂಡ ಒಳ್ಳೆಯ ಕೆಲಸಗಳನ್ನು ಮಾಡಿದ್ದಾರೆ. ಕೆಲವೊಂದು ಸಂದರ್ಭದಲ್ಲಿ ರೆಡ್ ಹ್ಯಾಂಡ್ ಆಗಿ ಈ ರೀತಿ ಆರೋಪಿಗಳನ್ನು ಇಂದಿರಾನಗರ ಮತ್ತು ಆ ಭಾಗದಲ್ಲಿಯೇ ಹಿಂದೆ ಹಿಡಿದಿದ್ದಾರೆ. ಜೊತೆಗೆ ಕೆಲವೊಂದು ಸೂಸೈಡ್ ಆಗ್ತಕ್ಕಂಥ ಪ್ರಕರಣಗಳನ್ನು ತಪ್ಪಿಸಿದ್ದಾರೆ. ಈ ರೀತಿ ಸಂದರ್ಭಾನುಸಾರವಾಗಿ ಅವರು ಕ್ರಮಗಳನ್ನು ಕೈಗೊಳ್ಳಬೇಕಾಗ್ತದೆ. ಬಟ್ ಇಟ್ ಇಸ್ ಎ ಫ್ಯಾಕ್ಟ್ ದಟ್
On that day, he was a bit violent and he has attacked 3-4 persons and caused some bodily injuries. All these cases have been taken up and very soon we will apprehend the accused. ಸರ್, ನಟಿ ಸಂಜನಾ ಗರ್ಲಾ ನೀವು SIP ಹೋಗ್ತಾ ಅದಕ್ಕೇನಾದ್ರು ತಯಾರಿ ನಡೆದಿದೆಯಾ? CCB ಪ್ರಕರಣ ಒಂದು ಸ್ಕ್ವಾಶ್ ಆಗಿತ್ತು ಹೈಕೋರ್ಟಲ್ಲಿ, ಅದಕ್ಕೆ ಸಂಬಂಧಪಟ್ಟಂಗೆ SLP ಏನಾದ್ರು ಮೂವ್ ಆಗ್ತದೆ? ಮಾಡ್ತಾ ಇದ್ದಾರಂತೆ. Sir, Indranagar started explaining in English. English, yes. Thank you. No. Indranagar. Adel, thank you. ಥ್ಯಾಂಕ್ ಯು ಹೇಳ್ತಾ ಇದ್ದಾರೆ. Go ahead. ಹೇಳ್ಬಿಟ್ಟು ಥ್ಯಾಂಕ್ ಯು ಆದಮೇಲೆ ಮುಗೀತು. On 8th night, that is Saturday night, in the limits of Indranagar Police Station of East Division in Bangalore City, one rowdy-sheeted person picked up quarrel with a local guy, and after that he has gone berserk and attacked 3-4 persons and caused bodily injuries to them with a sharp weapon. Police have registered 4 cases in this regard, and they are making all efforts to apprehend this accused. 4 teams have been made, and DCP East is supervising this entire investigation and tracing of the accused and apprehending him. Very soon we will apprehend the accused. Sir, he is targeted only Pani Puri selling persons. Is there any issue? No, he is randomly he has attacked. Because there is a 2 persons. Started with Pani Puri vendor, but subsequently randomly he has attacked. Okay. ಯಾವುದು? ಐಶ್ವರ್ಯ ಗೌಡಕ್ಕೆ CDRನ ಬೇರೆಯವ್ರ ಕಡೆಯಿಂದ ತಗೊಂಡಿದ್ದಾರೆ. ಯಾರು ಏನೂ ಇಲ್ಲ, ಇಲಾಖೆಯವರು ಯಾರಾದರೂ ಇನ್ವಾಲ್ವ್ ಇದ್ದಾರೆ? ಅದು ಆ ವಂಚನೆಯ ಪ್ರಕರಣ ಏನು ದಾಖಲಾಗಿತ್ತು ಬ್ಯಾಟರಾಯನಪುರ ಮತ್ತು ಬೇರೆ ಕಡೆಗಳಲ್ಲಿ, ಅದರ ತನಿಖೆಯ ಸಂದರ್ಭದಲ್ಲಿ ಈ ಆರೋಪಿಯ ಮೊಬೈಲ್ ಫೋನ್ನಲ್ಲಿ ಕೆಲವೊಂದು CDRಗಳು ಪತ್ತೆಯಾಗಿದ್ದು, ಅದರ ಆಧಾರದ ಮೇಲೆ ಈಗ ಇನ್ನೊಂದು ಹೊಸ ಪ್ರಕರಣವನ್ನು ಬ್ಯಾಟರಾಯನಪುರ ಪೊಲೀಸ್ ಠಾಣೆಯಲ್ಲಿ ನಾವು ದಾಖಲಿಸಿದ್ದೇವೆ. ಜೊತೆಗೆ ಪ್ರಕರಣದ ಗಂಭೀರತೆಯನ್ನು ಅರಿತುಕೊಂಡು ಅದನ್ನು ACP ದರ್ಜೆ ಅಧಿಕಾರಿಗೆ ತನಿಖೆಗೆ ಕೊಡಲಾಗಿದೆ. ಅವರು ಎಲ್ಲ ವಿಧಿವಿಧಾನಗಳನ್ನು ಅನುಸರಿಸಿ ಆ CDRಗಳನ್ನು ಯಾರು ಯಾವ ಸಂದರ್ಭದಲ್ಲಿ ಯಾಕೆ ತೆಗೆದುಕೊಂಡಿದ್ರು ಅನ್ನೋದರ ಆಧಾರದ ಮೇಲೆ ಮುಂದುವರೆದು ತನಿಖೆಯನ್ನು ಕೈಗೊಳ್ತಾರೆ. ಮತ್ತೆ ಪೊಲೀಸ್ ಅಧಿಕಾರಿಗಳು ಇನ್ವಾಲ್ವ್ ಆಗಿದ್ದಾರೆ. ಪೊಲೀಸ್ ಅಧಿಕಾರಿಗಳ ಪ್ರಕರಣ ತನಿಖೆಯಲ್ಲಿರೋದ್ರಿಂದ ನಾವು ಹೆಚ್ಚಿನ ವಿವರಗಳನ್ನು ಹೇಳಲಿಕ್ಕೆ ಆಗುತ್ತಿಲ್ಲ. ಸರ್, ಇನ್ನೊಂದು ಬಸವೇಶ್ವರ ನಗರ ಸರ್, ಬಸವೇಶ್ವರ ನಗರ 25 ಕೋಟಿ ಚೀಟಿಂಗ್ ಕೇಸ್ ಏನಾಗಿದೆ ಸರ್? ಅದು ಎಷ್ಟು ಜನ ಅರೆಸ್ಟ್ ಆಗಿದ್ದಾರೆ? 1 person, 2 persons arrested. 2 persons have been arrested in that case. ಬಸವೇಶ್ವರ ನಗರ ಪೊಲೀಸ್ ಠಾಣೆಯಲ್ಲಿ ಆಗಿರ್ತಕ್ಕಂಥ ವಂಚನೆಯ ಪ್ರಕರಣ, ಅದರಲ್ಲಿ 25 ಕೋಟಿಯನ್ನು ಹಂತ ಹಂತವಾಗಿ ಬೇರೆ ಬೇರೆ ಬಿಸ್ನೆಸ್ನಲ್ಲಿ ತೊಡಗಿಸಲಿಕ್ಕೆ ಅಂಥೇಳಿ ತೆಗೆದುಕೊಂಡು ವಂಚಿಸಿರ್ತಕ್ಕಂತಹ ಪ್ರಕರಣ ದಾಖಲಾಗಿದೆ. ಅದರಲ್ಲಿ ಸುಮಾರು 25 ಕೋಟಿಯನ್ನು ವಂಚಿಸಿರ್ತಕ್ಕಂತಹ ಪ್ರಕರಣ. ಅದರ ಆಧಾರದಲ್ಲಿ ಈಗ 2 ವ್ಯಕ್ತಿಗಳನ್ನು ಬಂಧಿಸಲಾಗಿದೆ. ಉಳಿದವರ ಬಂಧನದ ಬಗ್ಗೆಯೂ ಕೂಡ ಪ್ರಕ್ರಿಯೆ ಜಾರಿಯಲ್ಲಿದೆ. ಕೆಲವು ಆರೋಪಿಗಳು ವಿದೇಶದಲ್ಲಿ ಇರೋದ್ರ ಬಗ್ಗೆಯೂ ಕೂಡ ಮಾಹಿತಿ ಇದ್ದು ಅವರನ್ನು ಕೂಡ ತರಲಿಕ್ಕೆ ಕ್ರಮಗಳನ್ನು ಕೈಗೊಳ್ಳಲಾಗ್ತದೆ.